ಸ್ನೇಹಿತರೆ, ಮತ್ತೆ ಇವತ್ತು ನಿಮ್ಮ ಮುಂದೆ ಇವತ್ತಿನ ಯಾವ ಸಬ್ಜೆಕ್ಟ್ ತಗೊಂಡ್ಬಂದಿದ್ದೀನಿ ಅಂದ್ರೆ, ಯಾರ್ಯಾರು OTT ಅಂದ್ರೆ ನೆಟ್ಫ್ಲಿಕ್ಸ್ ಇರ್ಬೋದು, ಅಮೆಜಾನ್ ಪ್ರೈಮ್, ಹಾಟ್ಸ್ಟಾರ್, ಸೋನಿ ಲಿವ್, ಜಿ ಫೈ, ಎನಿ OTT ಪ್ಲಾಟ್ಫಾರ್ಮ್ ಗಳನ್ನ ಎಷ್ಟೋ ಜನ ಈಗ ಬಳಸ್ತಾರೆ. ಕಾಮನ್ ಆಗಿ ಈಗ ಟಿವಿ ಅಂತ ಚಾನೆಲ್ಗಳು ನೋಡೋ ಬದಲಿಗೆ OTT ಅಲ್ಲೇ ಜಾಸ್ತಿ ಜನ ಈಗ ಟೈಮ್ ಪಾಸ್ ಮಾಡ್ತಾರೆ. ಇನ್ನು ಕೆಲವರಿಗೆ OTT ನೋಡ್ತಾರೆ, ಎಲ್ಲೋ ಬೇಕು ಬೈ ಮಾಡ್ತಾರೆ. ಇನ್ಕೆ ಯಾವ್ದೋ ಆಫರ್ ಮೂಲಕ ಎಲ್ಲೋ ಸಿಗುತ್ತೆ. ಒಟ್ಟಲ್ಲಿ ಈಗೆಲ್ಲ ಮೊಬೈಲ್ ರೀಚಾರ್ಜ್ ಮಾಡ್ತೀವಲ್ಲ, ಮಾಡಿದಾಗ್ಲೂ OTT ನಮ್ಗೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಇನ್ನು ಕೆಲವು ಟೈಮ್ಗಳಲ್ಲಿ ಅದೊಂದು ವ್ಯಾಲಿಡಿಟಿ ಮುಗಿದ್ಮೇಲೆ ನಮ್ಗೆ OTT ನೋಡೋ ಇಂಟ್ರೆಸ್ಟ್ ಇದ್ದಿರುತ್ತೆ, ಅದ್ರಲ್ಲಿ ನಾವು ರೂಢಿ ಆಗಿರುತ್ತೆ. ಅವಾಗ ನಾವು OTT ಮಂತ್ಲಿ ಪ್ಯಾಕ್ ಪರ್ಚೇಸ್ ಮಾಡ್ಬಿಡ್ತೀವಿ. ಒನ್ ಟೈಮು 1 ಮಂತ್ಗೆ ಅಂದ್ರೆ 199. ಬೇರೆ ಬೇರೆ ಕಂಪನಿಯದು ಬೇರೆ ಬೇರೆ ತರ ಇದೆ. ಒಟ್ಟಲ್ಲಿ OTT ನಾವು ಅಮೆಜಾನ್ ಪ್ರೈಮ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್, ಸೋನಿ ಲಿವ್, ಹಾಟ್ಸ್ಟಾರ್ ಇವನ್ನೆಲ್ಲ ನಾವು UPI ಆಪ್ ಮೂಲಕ ನಾವು OTT ಪರ್ಚೇಸ್ ಮಾಡ್ಬಿಡ್ತೀವಿ. ಆ ಒಂದು ಮೂವಿ ನೋಡೋದಿದೆ, ಹೊಸ ಮೂವಿ ರಿಲೀಸ್ ಆಗಿದೆ, ಉದಾಹರಣೆಗೆ ಅಮೆಜಾನ್ ಪ್ರೈಮ್ ಅಲ್ಲೇ ಇಟ್ಕೊಳ್ಳಿ, ಅಥವಾ ಹಾಟ್ಸ್ಟಾರ್ ಅಲ್ಲಿ ಒಂದು ಮೂವಿ ನೋಡೋದಿದೆ. OTT ಸಬ್ಸ್ಕ್ರಿಪ್ಷನ್ ನಮ್ಮ ಹತ್ರ ಇಲ್ಲ, ಏನೋ ನೋಡ್ಬೇಕು ಫ್ಯಾಮಿಲಿ ಎಲ್ಲ, ಒಂದು OTT ಪರ್ಚೇಸ್ ಮಾಡ್ಬಿಡ್ತೀವಿ. ಆ ಪರ್ಚೇಸ್ ಮಾಡಿದಾಗ UPI ಆಪ್ ಅಲ್ಲಿ ನಾವು ಪೇಮೆಂಟ್ ಮಾಡಿ ಆ ಒಂದು OTT ಪರ್ಚೇಸ್ ಮಾಡ್ಬಿಡ್ತೀವಿ. ಅದು 1 ಮಂತ್ ನಿಮ್ಗೆ 199 ಸಿಕ್ಬಿಡುತ್ತೆ. ಆದ್ರೆ ನೆಕ್ಸ್ಟ್ ಮಂತ್ ನಿಮ್ಗೆ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನಾವು ಯಾವ್ದು ನೋಡುವಂತ ಅವಶ್ಯಕತೆ ಇರಲ್ಲ. ಆದ್ರೆ ನಾವು UPI ಆಪ್ ಅಲ್ಲಿ ಗೂಗಲ್ ಪೇ ಇರ್ಬೋದು, ಫೋನ್ ಪೇ, ಭೀಮ್ ಇಂಥದ್ದಿದೆ, ಅಲ್ಲಿ ನಮಗೆ ಆಟೋ ಪೇ ಆಪ್ಷನ್ ಆಕ್ಟಿವೇಟ್ ಆಗಿರುತ್ತೆ. ನೀವು ನೆಕ್ಸ್ಟ್ ಮಂತ್ ನೋಡದೇ ಇರಿ, ಆಟೋಮೆಟಿಕ್ಲಿ ನಿಮ್ಮ ಅಕೌಂಟ್ ಇಂದ ಆಟೋ ಪೇ ಆಗಿಬಿಡುತ್ತೆ. ಅವರಿಗೆ ಸಬ್ಸ್ಕ್ರಿಪ್ಷನ್ ಆಟೋಮೆಟಿಕ್ಲಿ ರಿನ್ಯೂವಲ್ ಆಗ್ತಾ ಹೋಗುತ್ತೆ. ನೀವೇನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಮಂತ್ಲಿ ಅದು ಆಟೋ ಪೇ ಮಾಡ್ತಾ ಇರುತ್ತೆ, ಕಂಪನಿಗೆ ಪೇಮೆಂಟ್ ಮಾಡ್ತಾ ಇರುತ್ತೆ. ಅಂತ ಒಂದು ಆಟೋ ಪೇ ಆದಾಗ ನಿಮ್ಗೆ ಅವಶ್ಯಕತೆ ಇಲ್ಲದಾಗೆಲ್ಲ ಆಟೋ ಪೇ ಆಗುತ್ತೆ. ಅದನ್ನು ಕ್ಯಾನ್ಸಲ್ ಮಾಡಬೇಕು, ಆಟೋ ಪೇ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಸ್ಟಾಪ್ ಮಾಡಬೇಕು. ಹೀಗೆ ಸ್ಟಾಪ್ ಮಾಡೋದ್ರಿಂದ ನಿಮ್ಗೆ ಆ ಮಂತ್ ಒಂದು ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಮಂತ್ ಇಂದ ಅದು ನಿಮ್ಮ ಅಮೌಂಟ್ ಯಾವುದೇ ಅಕೌಂಟ್ ಇಂದ ಕಟ್ ಆಗಲ್ಲ, ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಆಗುತ್ತೆ. ಆ ರೀತಿಯಾದಂತ ಒಂದು ಆಟೋ ಪೇ ಆಪ್ಷನ್ ಕ್ಯಾನ್ಸಲ್ ಮಾಡೋದನ್ನ ಇವತ್ತು ನಾನು ನೆಟ್ಫ್ಲಿಕ್ಸ್ ಗೆ ಬೈ ಮಾಡಿರುವಂತದನ್ನ ಗೂಗಲ್ ಪೇ ಮೂಲಕ ಪರ್ಚೇಸ್ ಮಾಡಿರುವಂತದನ್ನ ಅಲ್ಲಿ ಆಟೋ ಪೇ ಆಕ್ಟಿವೇಟ್ ಆಗಿರೋದನ್ನ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತೇಳಿ ಇವತ್ತು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋವನ್ನ ಮನೆ ತನಕ ನೋಡಿ, ಸ್ಕಿಪ್ ಮಾಡಿದ್ರೆ ಸ್ಟೆಪ್ಗಳು ತಪ್ಪಾಗುತ್ತೆ, ಕ್ಯಾನ್ಸಲ್ ಹೇಗ ಮಾಡೋದು ಅನ್ನೋದು ಗೊತ್ತಾಗಲ್ಲ. ಆದ ಕಾರಣದಿಂದ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ನೋಡೋಕ್ಕಿಂತ ಮುಂಚೆ ಏನಾದ್ರು ನೀವು ಫಸ್ಟ್ ಟೈಮ್ ಬಂದಿದ್ದೆ ಆಗಿದ್ರೆ ಈ ಟೆಕ್ನಿಕ್ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ನಾನು ಮಾಡುವಂತ ಹೊಸ ಟೆಕ್ನಾಲಜಿ ವಿಡಿಯೋಗಳು ನಿಮ್ಗೆ ಬೇಗನೆ ಬರ್ತಾ ಹೋಗುತ್ತೆ ಅದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ಯಾವ ರೀತಿಯಾಗಿ ನಾವೀಗ ಆಟೋ ಪೇ ಕ್ಯಾನ್ಸಲ್ ಮಾಡೋದು ಅಂತೇಳಿ ನೋಡಿ. ಬನ್ನಿ. ನೋಡಿ ಸ್ನೇಹಿತರೆ, ನಾನೀಗ ಆಲ್ರೆಡಿ ಮೊಬೈಲ್ ನ ಓಪನ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಗೂಗಲ್ ಪ್ಲೇ ಯಲ್ಲಿರುವ ಗೂಗಲ್ ಪೇ ದಿಂದ ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲರ ಹತ್ರ ಗೂಗಲ್ ಪೇ ಇದ್ದೇ ಇರುತ್ತೆ. ಗೂಗಲ್ ಪೇ ಓಪನ್ ಮಾಡಿದಾಗ ಈ ರೀತಿ ಮೇನ್ ಪೇಜ್ ಓಪನ್ ಆಗುತ್ತೆ. ಈ ಮೇಲ್ ಭಾಗದಲ್ಲಿ ನಮ್ಮ ಫೋಟೋ ಕಾಣುತ್ತಲ್ಲ, ಇಲ್ಲ ಲೋಗೋ ಕಾಣುತ್ತೆ, ಫೋಟೋ ಕಾಣುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೋಡಿ, ಇಲ್ಲಿ ಪೇ, ಬಿಲ್ಸ್, ಕ್ರೆಡಿಟ್ ಕಾರ್ಡ್, ಡೆಬಿಟ್, ಇವಾಗ QR ಕೋಡ್, ಆಟೋ ಪೇ, UPI ಸರ್ಕಲ್ ಅಂತೆಲ್ಲ ಇರುತ್ತಲ್ಲ, ಇಲ್ಲಿ ನೀವು ಆಟೋ ಪೇ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಟೋಮೆಟಿಕ್ ಪೇಮೆಂಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಾಗ ನೋಡಿ, ಆಲ್ರೆಡಿ ನಂದು ಇಲ್ಲಿ ತೋರಿಸ್ತದೆ, ಲೈವ್ ಅಲ್ಲಿ ಇದೆ, ಪೆಂಡಿಂಗ್ ಅಲ್ಲಿ ಯಾವುದು ಇಲ್ಲ, ಆಮೇಲೆ ಕಂಪ್ಲೀಟ್ ಆಗಿದೆ ಅಷ್ಟು. ಓಕೆನಾ? ನೀವು ಲೈವ್ ಅಲ್ಲಿ ಬರಬೇಕು. ಈಗ ಈ ಫಸ್ಟ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಬಂದಾಗ ತೋರಿಸುತ್ತೆ. ನಂದೀಗ ಆಲ್ರೆಡಿ ನೆಟ್ಫ್ಲಿಕ್ಸ್ ಇಂದು ತೋರಿಸ್ತಾ ಇದೆ, 199 ರೂಪಾಯಿ. ನೋಡಿ, ಆಟೋ ಪೇ ಆನ್ ಇದೆ. ಮೇಲ್ಭಾಗದಲ್ಲಿ ಗ್ರೀನ್ ಕಾಣುತ್ತಲ್ಲ, ಆಟೋ ಪೇ ಆನ್ ಇದೆ. ಇಲ್ಲಿ ಅದೇ ಆಪ್ಷನ್ ಕೆಳಭಾಗದಲ್ಲಿ ಬಂದಾಗ ಪೌಸ್ ಆಟೋ ಪೇ, ಕ್ಯಾನ್ಸಲ್ ಆಟೋ ಪೇ ಅಂತ ಇರುತ್ತೆ. ಪೌಸ್ ಆಟೋ ಪೇ ಕೊಟ್ರೆ ನಿಂತಿರುತ್ತೆ ಅಷ್ಟೇ, ಬಿಟ್ರೆ ಕ್ಯಾನ್ಸಲ್ ಆಗಿರಲ್ಲ. ಕ್ಯಾನ್ಸಲ್ ಆಟೋ ಪೇ ಮುಟ್ಟಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ನೋಡಿ, ಕ್ಯಾನ್ಸಲ್ ಆಟೋ ಪೇ ಮುಟ್ಟಿದಾಗ ಯಾವ ಬ್ಯಾಂಕಿನ ಕ್ಯಾನ್ಸಲ್ ಆಟೋ ಪೇ ಆಗಬೇಕು, ನಾವು ಆಲ್ರೆಡಿ ಪೇಮೆಂಟ್ ಮಾಡಿರುವಂತ ಬ್ಯಾಂಕಿನ ಆಪ್ಷನ್ ತೋರಿಸ್ತಾ ಅಲ್ಲಿ ಓಕೆ ಕೊಟ್ಟಾಗ ನೆಕ್ಸ್ಟ್ ಕ್ಯಾನ್ಸಲಿಂಗ್ ಆಟೋ ಪೇ ಆಪ್ಷನ್ಗೆ ಹೋಗುತ್ತೆ.
ಹೋದಾಗ ಈ ರೀತಿ ಬಂದು ಅದು ಅಪ್ಲೈ ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ಲ, ಮೇಲ್ ಬಂತು ಆಟೋ ಪೇ ಕ್ಯಾನ್ಸಲ್ಡ್ ಅಂತ ಬಂತು ಸ್ನೇಹಿತರೆ, ನೋಡಿದ್ರಲ್ಲ. ಹೀಗೆ ಈ ಆಪ್ಷನ್ ಕೊಡೋ ಮೂಲಕ ನೀವು ಆಟೋ ಪೇನ ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡೋದ್ರಿಂದ ನಿಮ್ಮ ಆ ಮಂತಿನ ಸಬ್ಸ್ಕ್ರಿಪ್ಷನ್ ಏನು ಹೋಗಲ್ಲ. ನೀವು ಒಂದು ಮಂತ್ ಏನು ಪೇಮೆಂಟ್ ಮಾಡಿರ್ತಿರಲ್ಲ ಅಷ್ಟನ್ನು ಪೂರ್ಣ ಪ್ರಮಾಣದಲ್ಲಿ ನೋಡ್ಬೋದು. ನೆಕ್ಸ್ಟ್ ಮಂತ್ ರಿನಿವಲ್ ಆಗಲ್ಲ ಅಷ್ಟೇ. ಆ ಒಂದು ರಿನಿವಲ್ ಆಗದೆ ಇರೋ ಥರ ನೋಡ್ಕೊಳ್ಬಹುದು. ನೀವು ಅವಶ್ಯಕತೆ ಇರೋದು ಕೇವಲ 1 ಮಂತಿಗೆ ತಾನೆ. ನೋಡಿ ಇಲ್ಲಿ ಚೆಕ್ ಮಾಡಿ, ನೋಡಿ ಇಲ್ಲಿ ಬಂದಾಗ ಎಲ್ಲ ಕ್ಯಾನ್ಸಲ್ ಆಗಿದೆ ಅನ್ನೋದು ನಿಮಗೆ ನೋಟಿಸ್ ಬರ್ತಾ ಇರುತ್ತೆ. ಹಾಗಾಗಿ ನೀವೇನು ಪೇಮೆಂಟ್ ಮಾಡಿ 1 ಮಂತಿಗೆ ಪರ್ಚೇಸ್ ಮಾಡಿರ್ತಾರಲ್ಲ ಆ 1 ಮಂತಿನ ಪೇಮೆಂಟನ್ನು ನೀವು ಆರಾಮಾಗಿ ಬಳಸ್ಕೊಳ್ಬೋದು. ಆ ನಂತರ ನಿಮಗೆ ಯಾವುದೇ ರೀತಿಯ ಆಟೋಮೆಟಿಕ್ಲಿ ನಿಮ್ಮ ಅಕೌಂಟಿಂದ ಕಟ್ ಆಗಿ ಮತ್ತೆ ಸಬ್ಸ್ಕ್ರಿಪ್ಷನ್ ರೀಆಕ್ಟಿವೇಟ್ ಆಗಲ್ಲ ಅನ್ನೋದು ಮಾತ್ರ ಸ್ನೇಹಿತರೆ. ನೋಡಿದ್ರಲ್ಲ, ನಾನು ನಿಮ್ಗೆ ಈಗ ತೋರಿಸ್ಕೊಟ್ಟಿದ್ದೆ. ಈ ರೀತಿಯಾಗಿ ನೀವು ಆಟೋ ಪೇ ಆಪ್ಷನನ್ನು ಕ್ಯಾನ್ಸಲ್ ಮಾಡ್ಬೋದು. ಸಿಂಪಲ್ ಮೆಥಡ್, ಚಿಕ್ಕ ಮೆಥಡ್, ಏನು ಜಾಸ್ತಿ ಇಲ್ಲ. ಆದರೆ ಕೆಲವು ಜನ ಗೊತ್ತಾಗಿರಲ್ಲ, ಪಾಪ ನೋಡಿರಲ್ಲ, ಆಟೋಮೆಟಿಕ್ಲಿ ಪೇಮೆಂಟ್ ಹೋಗ್ತಾ ಇರುತ್ತೆ. ಈ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ನಾವು ಈ ರೀತಿಯಾಗಿ ಗೂಗಲ್ ಪೇದಲ್ಲಿ ಆಟೋ ಪೇ ಆಪ್ಷನ್ನ ಕ್ಯಾನ್ಸಲ್ ಮಾಡೋದು ಸೂಕ್ತ ಮತ್ತು ಒಳ್ಳೆಯ ಮೆಥಡ್ ಇದು. ಈ ಮೂಲಕ ನೀವು ಕೂಡ ನಿಮ್ಮ ಆಟೋ ಪೇ ಆಪ್ಷನ್ ಏನಾದ್ರು ಎನೇಬಲ್ ಇದ್ದರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಈ ಒಂದು ರೀತಿಯಾಗಿ ನೀವು ಆಟೋ ಪೇಯನ್ನು ಕ್ಯಾನ್ಸಲ್ ಮಾಡೋದನ್ನು ಯೂಸ್ ಮಾಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ನಿಮ್ಮ ಗೂಗಲ್ ಪೇಯಲ್ಲಿ ಏನು ಪೇಮೆಂಟ್ ಮಾಡಿರ್ತಾರೋ ಅದನ್ನ ಕ್ಯಾನ್ಸಲ್ ಮಾಡೋದನ್ನ ನಾನು ನಿಮಗೆ ನನ್ನ ಈ ವಿಡಿಯೋದ ಮೂಲಕ ನಿಮಗೆ ಚಿಕ್ಕದಾಗಿ ಚೊಕ್ಕದಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೇನೆ. ನಾನು ಇನ್ನೂ ಏನಾದ್ರು ಬದಲಾವಣೆ ಆಗಬೇಕು ಅಥವಾ ಬೇರೆ ಮೆಥಡ್ ಅಲ್ಲಿ ಬೇಕು ಅಂದ್ರೆ ನನಗೆ ಕೆಳಗಡೆ ಒಂದು ಕಾಮೆಂಟ್ಸ್ ಮಾಡಿ. ನಿಮ್ಮ ಕಾಮೆಂಟ್ಸ್ಗೆ ನಾನು ಪ್ರತ್ಯುತ್ತರ ಅಥವಾ ಪ್ರತಿಯಾಗಿ ವಿಡಿಯೋವನ್ನು ಮಾಡಿ ನಾನು ತಿದ್ದುಕೊಳ್ಳೋ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ. ಈ ವಿಡಿಯೋ ನೀವು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.